टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇಂದು ಕೊಲೆ ಆರೋಪಿ ದರ್ಶನ್ ಜಾಮೀನು ಭವಿಷ್ಯ ನಿರ್ಧಾರವಾಗುತ್ತೆ. ಸುಪ್ರೀಂ ಕೋರ್ಟ್ನಲ್ಲಿ ಅಂತಿಮ ಹಂತದ ವಿಚಾರಣೆ ನಡೆಯುತ್ತೆ. ಜಾಮೀನು ರದ್ದು ಕೋರಿ ರಾಜ್ಯ ಸರ್ಕಾರ ಮೇಲ್ಮನವಿ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆ ಮಾಡಿದೆ. ಈಗಾಗಲೇ ಸರ್ಕಾರದ ಪರ ವಕೀಲರು ವಾದ ಮಂಡಿಸಿದ್ದಾರೆ. ಅವರ ವಾದ ಅಂತ್ಯ ಕೂಡ ಆಗಿದೆ. ವಾದವನ್ನು ಪೂರ್ಣಗೊಳಿಸಿದ್ದಾರೆ ಹಿರಿಯ ವಕೀಲ ಲೂಥ್ರಾ ಅವರು. ಇವತ್ತು ಆದೇಶ ಪ್ರಕಟವಾಗುತ್ತೆ. ಮತ್ತೆ ದರ್ಶನ್ ಪರ ವಕೀಲರ ಬದಲಾವಣೆ ಸಾಧ್ಯತೆ ಇದೆ. ಕಪಿಲ್ ಸಿಬಲ್ ಬದಲು ಸಿದ್ಧಾರ್ಥ ದವೆ ವಾದ ಮಾಡುವ ಸಾಧ್ಯತೆ ಇದೆ. ಕೊಲೆ ಆರೋಪಿ ದರ್ಶನ್ ಪರ ವಾದವನ್ನ ಮಂಡಿಸುವ ಸಾಧ್ಯತೆ ಕಂಡು ಬರ್ತಾ ಇದೆ. ಕಪಿಲ್ ಸಿಬಲ್ ಅವರ ಬದಲಾಗಿ ಸಿದ್ಧಾರ್ಥ ದವೆ ಅವರನ್ನ ದರ್ಶನ್ ರವರ ಪರವಾಗಿ ವಾದ ಮಂಡಿಸಲು ಆಯ್ಕೆ ಮಾಡುವ ಸಾಧ್ಯತೆ ಇದೆ. ಈಗಾಗಲೇ ವಾದಕ್ಕೆ ಸಿದ್ಧರಾಗಿದ್ದಾರೆ ಕಪಿಲ್ ಸಿಬಲ್ ಅವರು. ಹಾಗಾಗಿ ಇವತ್ತು ಯಾರು ವಾದವನ್ನ ಮಾಡ್ತಾರೆ ಅನ್ನೋ ಕುತೂಹಲ ಮನೆ ಮಾಡಿದೆ. ಈಗಾಗಲೇ ಹೈಕೋರ್ಟ್ನಲ್ಲಿ ಜಾಮೀನು ಮಂಜೂರಾಗಿದೆ. ಆದರೆ ದರ್ಶನ್ ಸೇರಿದಂತೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿನ 7 ಆರೋಪಿಗಳಿಗೆ ಹೈಕೋರ್ಟ್ ಕೊಟ್ಟಿರುವಂತಹ ಜಾಮೀನನ್ನು ರದ್ದು ಮಾಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಮೊರೆ ಹೋಗಿತ್ತು. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಇವತ್ತು ದರ್ಶನ್ ಭವಿಷ್ಯ ನಿರ್ಧಾರ ಆಗುತ್ತೆ. ಹೈಕೋರ್ಟ್ನ ಆದೇಶವನ್ನ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿಯುತ್ತೋ ಅಥವಾ ಜಾಮೀನನ್ನ ರದ್ದುಪಡಿಸುತ್ತೋ ಅನ್ನೋ ಕುತೂಹಲ ಒಂದು ಕಡೆ ಆದ್ರೆ, ದರ್ಶನ್ ಪರವಾಗಿ ಕಪಿಲ್ ಸಿಬಲ್ ಅವರು ವಾದವನ್ನ ಮಂಡಿಸ್ತಾರಾ ಅಥವಾ ಸಿದ್ಧಾರ್ಥ್ ಅವರು ವಾದವನ್ನ ಮಂಡಿಸ್ತಾರಾ ಅನ್ನೋ ಕುತೂಹಲ ಮತ್ತೊಂದು ಕಡೆ. ಏನಾಗುತ್ತೆ ಅಂತ ಇವತ್ತು ಹರೀಶ್? ಹೌದು ಮಧುಶ್ರೀ, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಕರಣದ 7 ಆರೋಪಿಗಳಿಗೆ ಹೈಕೋರ್ಟ್ ಜಾಮೀನನ್ನು ನೀಡಿತ್ತು. ಜಾಮೀನನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ರಾಜ್ಯ ಸರ್ಕಾರ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿತ್ತು. ನಟ ದರ್ಶನ್ ಕೂಡ ಈ ಒಂದು ಪ್ರಕರಣದ ಪ್ರಮುಖ ಆರೋಪಿಯಾಗಿದ್ದ. ಈತನ ಬೇಲನ್ನು ಕ್ಯಾನ್ಸಲ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲೇ ರಾಜ್ಯ ಸರ್ಕಾರ ವಾದವನ್ನು ಮಂಡಿಸಿತ್ತು. ಮತ್ತೆ ರಾಜ್ಯ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಅನೇಕ ಪ್ರಶ್ನೆಗಳನ್ನು ಕೂಡ ಕಳೆದ ವಿಚಾರಣೆಯಲ್ಲಿ ಕೇಳಿತ್ತು. ಅಂದ್ರೆ ಬಹು ಮುಖ್ಯವಾಗಿ ದರ್ಶನ್ ಬಂಧನಕ್ಕೆ, ಈ ಪ್ರಕರಣದಲ್ಲಿ ದರ್ಶನ್ ಬಂಧನಕ್ಕೆ ಇದ್ದಂತಹ ಲೀಡ್ ಏನು ಅನ್ನುವಂತಹ ಪ್ರಶ್ನೆಯನ್ನ ಕೇಳಿತ್ತು. ಮತ್ತೆ ಸಂಪೂರ್ಣವಾದಂತಹ ವಿವರ ದಾಖಲೆಗಳನ್ನ ಈಗ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿರುವಂತಹದ್ದು. ಮತ್ತೆ ರಾಜ್ಯ ಸರ್ಕಾರದ ವಾದಕ್ಕೆ ಸುಪ್ರೀಂ ಕೋರ್ಟ್ ತೃಪ್ತ ಆಗಿದೆ ಅನ್ನುವಂತಹ ಭಾವನೆಯನ್ನು ಕೂಡ ವ್ಯಕ್ತಪಡಿಸಿದೆ. ಜೊತೆಗೆ ದರ್ಶನ್ ಬೇಲನ್ನ ಯಾಕೆ ಕ್ಯಾನ್ಸಲ್ ಮಾಡಬಾರದು ಅನ್ನುವಂತಹ ನಿಟ್ಟಿನಲ್ಲಿ ದರ್ಶನ್ ಪರ ವಕೀಲರಿಗೆ ಪ್ರಶ್ನೆಯನ್ನ ಮಾಡಿದೆ. ದರ್ಶನ್ ಪರ ವಕೀಲರು ಇವತ್ತು ಪ್ರತಿವಾದವನ್ನ ಮಂಡಿಸಬೇಕಾಗತ್ತೆ. ಬಹು ಮುಖ್ಯವಾಗಿ ದರ್ಶನ್ ಬೇಲನ್ನ ಯಾಕೆ ಕ್ಯಾನ್ಸಲ್ ಮಾಡಬಾರದು ಅನ್ನುವಂಥದ್ದನ್ನ ದರ್ಶನ್ ಪರ ವಕೀಲರು ವಾದವನ್ನ ಮಂಡಿಸಬೇಕಾಗತ್ತೆ. ಮೊದಲ ವಿಚಾರಣೆಯಲ್ಲಿ ಅಭಿಷೇಕ್ ಮನು ಸಿಂಘ್ವಿ ದರ್ಶನ್ ಪರ ವಾದವನ್ನ ಮಾಡಿದ್ರು. ನಂತರ ಅವರು ವಾದದಿಂದ ಹಿಂದೆ ಸರಿದಿದ್ರು. ನಂತರ ಕಪಿಲ್ ಸಿಬಲ್ ಅವರು ಕಳೆದ ವಿಚಾರಣೆಯಲ್ಲಿ ದರ್ಶನ್ ಪರ ವಾದವನ್ನ ಮಂಡಿಸಿದ್ರು. ಇವತ್ತು ಕಪಿಲ್ ಸಿಬಲ್ ಅವರು ಇವತ್ತಿನ ವಿಚಾರಣೆಯಲ್ಲಿ ಭಾಗಿಯಾಗ್ತಾ ಇಲ್ಲ, ವಾದವನ್ನ ಮಾಡ್ತಿಲ್ಲ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಕಪಿಲ್ ಸಿಬಲ್ ಅವರ ಬದಲು ಹಿರಿಯ ವಕೀಲರಾದಂತಹ ಸಿದ್ಧಾರ್ಥ ದವೆ ಅವರು ದರ್ಶನ್ ಪರ ವಾದಿಸಿದ್ದಾರೆ ಅನ್ನುವಂತಹ ಮಾಹಿತಿ ಈಗ ಸಿಗ್ತಾ ಇರುವಂತಹದ್ದು. ಬಹು ಮುಖ್ಯವಾಗಿ ಇವತ್ತಿನ ದಿನ ಬಹಳಷ್ಟು ಬಹು ಮುಖ್ಯ ಆಗಿರುತ್ತೆ. ಯಾಕಂತಂದ್ರೆ ದರ್ಶನ್ ಜಾಮೀನು ಯಾಕೆ ರದ್ದು ಮಾಡಬಾರದು ಅನ್ನುವಂಥದಕ್ಕೆ ಇವತ್ತು ದರ್ಶನ್ ಪರ ವಕೀಲರು ಸುಪ್ರೀಂ ಕೋರ್ಟ್ ಮುಂದೆ ತಮ್ಮ ವಾದವನ್ನ ಮಂಡಿಸಬೇಕಾಗುತ್ತೆ. ಮುಖ್ಯವಾಗಿ ದರ್ಶನ್ ಪರ ವಕೀಲರು ಕಳೆದ ವಿಚಾರಣೆಗಳಲ್ಲಿ ವಾದ ಮಾಡಿದ್ದಿಷ್ಟೇ, ದರ್ಶನ್ ಬಂಧಿಸಲಿಕ್ಕೆ ಯಾವುದೇ ರೀತಿಯಾದಂಥ ಸಕಾರಣಗಳಿರಲಿಲ್ಲ, ಯಾವುದೇ ಲೀಡ್ ಇಲ್ದಲೆ ದರ್ಶನ್ ಬಂಧಿಸಲಾಗಿದೆ. ಮತ್ತೆ ಸಾಕ್ಷ್ಯಗಳನ್ನ ವಿಚಾರಣೆ ನಡೆಸೋದಕ್ಕೂ ಮುಂಚೆನೆ ದರ್ಶನ್ ಬಂಧನ ಹೇಗೆ ಸಾಧ್ಯ ಆಯಿತು ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ರು. ಮತ್ತೆ ಸುಪ್ರೀಂ ಕೋರ್ಟ್ ಇದರ ಸಂಪೂರ್ಣ ದಾಖಲೆಗಳನ್ನ ಕೊಡುವಂತೆ ರಾಜ್ಯ ಸರ್ಕಾರದ ಪರ ವಕೀಲರಿಗೂ ಕೂಡ ಕೇಳಿತ್ತು. ಮತ್ತೆ ರಾಜ್ಯ ಸರ್ಕಾರದ ಪರ ವಕೀಲರು ಸಂಪೂರ್ಣವಾದ ದಾಖಲೆಯನ್ನ ಕೊಟ್ಟಿದ್ದಾರೆ. ಮತ್ತೆ ರಾಜ್ಯ ಸರ್ಕಾರದ ಪರ ವಕೀಲರು ಇನ್ನು ಮುಂದೆ ವಾದ ಮಾಡುವಂತ ಅವಶ್ಯಕತೆ ಇಲ್ಲ ಅನ್ನುವಂಥದ್ದನ್ನ ನ್ಯಾಯಮೂರ್ತಿ ಪರ್ದಿವಾಲಾ ಅವರು ಕೂಡ ಹೇಳಿದ್ರು. ಹೀಗಾಗಿ ಇವತ್ತು ಸುಪ್ರೀಂ ಕೋರ್ಟ್ ಅಂತಿಮವಾದಂತಹ ವಿಚಾರಣೆಯನ್ನು ನಡೆಸಲಿದೆ. ದರ್ಶನ್ ಪರ ವಕೀಲರ ವಾದವನ್ನು ಇವತ್ತು ಆಲಿಸುತ್ತೆ. ಅಂತಿಮವಾಗಿ ಇವತ್ತೇ ತನ್ನ ಆದೇಶವನ್ನು ಕೂಡ ಪ್ರಕಟಿಸುವಂತಹ ಸಾಧ್ಯತೆ ಇದೆ. ಮಧುಶ್ರೀ, ಹರೀಶ್, ಈಗ ಒಂದು ವೇಳೆ ಸುಪ್ರೀಂ ಕೋರ್ಟ್ ಏನಾದರೂ ಹೈಕೋರ್ಟ್ನ ಆದೇಶವನ್ನ ಎತ್ತಿ ಹಿಡಿದ್ರೆ ದರ್ಶನ್ರಿಗೆ ಬಿಗ್ ರಿಲೀಫ್ ಸಿಕ್ಕಂತಾಗುತ್ತೆ. ಒಂದು ವೇಳೆ ಏನಾದರೂ ಹೈಕೋರ್ಟ್ ಆದೇಶವನ್ನ ರದ್ದುಪಡಿಸಿ ಜಾಮೀನು ರದ್ದಾದ್ರೆ ದರ್ಶನ್ ರವರ ಮುಂದಿರುವಂತಹ ಆಪ್ಷನ್ ಏನು? ಕಾನೂನಾತ್ಮಕವಾಗಿ ಮುಂದೆ ಏನೆಲ್ಲ ಪ್ರಕ್ರಿಯೆಗಳು ಆಗುತ್ತೆ ಅಂತ ಹೇಳಿ.
ಮಧುಶ್ರೀ, ಬಹು ಮುಖ್ಯವಾಗಿ ಕಳೆದ ವಿಚಾರಣೆಯಲ್ಲಿ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಒಂದಷ್ಟು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ರು. ಅದು ದರ್ಶನ್ಗೆ ಬಹಳಷ್ಟು ಹಿನ್ನಡೆ ಆಗುತ್ತೆ, ದರ್ಶನ್ ವಿರುದ್ಧ ಆದೇಶ ಬರಬಹುದು ಅನ್ನುವಂತಹ ಚರ್ಚೆಗಳು ನಡೆದಿತ್ತು. ಯಾಕಂತಂದ್ರೆ ಈ ಹಿಂದೆ ನ್ಯಾಯಮೂರ್ತಿ ಪರ್ದಿವಾಲ್ ಅವರೇ ಕಠಿಣ ಶಬ್ದಗಳ ಮೂಲಕ ಹೈಕೋರ್ಟ್ ಆದೇಶವನ್ನ ಒಂದು ರೀತಿಯಾಗಿ ಟೀಕಿಸಿದ್ರು, ಅನುಮಾನದಿಂದ ನೋಡಿದ್ರು. ಅಂದ್ರೆ ಹೈಕೋರ್ಟ್ ಆದೇಶವನ್ನ ಕೊಡುವಂತಹ ಸಂದರ್ಭದಲ್ಲಿ, ಅಂದ್ರೆ ದರ್ಶನ್ ಸೇರಿದಂತೆ 7 ಮಂದಿ ಆರೋಪಿಗಳಿಗೆ ಜಾಮೀನು ಕೊಡುವಂತಹ ಸಂದರ್ಭದಲ್ಲಿ ಧಾವಂತ ಎದ್ದು ಕಾಣ್ತಾ ಇತ್ತು. ಮತ್ತೆ ಆದೇಶದಲ್ಲಿ ಚಡಪಡಿಕೆ ಕೂಡ ಕಾಣ್ತಾ ಇತ್ತು. ಯಾವ್ದಾದ್ರೂ ಒಂದು ಅಂಶ ಸಿಕ್ಕಿದ್ರು ಸಾಕು ದರ್ಶನ್ಗೆ ಜಾಮೀನು ಕೊಟ್ಟು ಬಿಡುವ ಅನ್ನುವಂತಹ ಚಡಪಡಿಕೆ ಆದೇಶದಲ್ಲಿತ್ತು ಅನ್ನುವಂಥದ್ದನ್ನ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ ಪರ್ದಿವಾಲಾ ಅವರೇ ಗಮನಿಸಿದ್ರು. ಈ ಒಂದು ಅಭಿಪ್ರಾಯ ಏನಿದೆ, ಈ ಒಂದು ಅಬ್ಸರ್ವ್ ಏನಿದೆ, ಸುಪ್ರೀಂ ಕೋರ್ಟ್ನ ಅಬ್ಸರ್ವ್ ಏನಿದೆ, ಇದು ಇವತ್ತಿನ ಆದೇಶದಲ್ಲಿ ಪ್ರತಿಫಲನ ಆಗಿದ್ದೇ ಆದಲ್ಲಿ ದರ್ಶನ್ಗೆ ಬಹಳಷ್ಟು ದೊಡ್ಡ ಹಿನ್ನಡೆ ಆಗುತ್ತೆ. ಮತ್ತೆ ಜಾಮೀನು ಕೂಡ ರದ್ದಾಗುವಂತಹ ಸಾಧ್ಯತೆ ಇದೆ. ಒಂದ್ ವೇಳೆ ಜಾಮೀನು ರದ್ದಾಯ್ತು ಅಂತಂದ್ರೆ ಆದಷ್ಟು ಬೇಗ ಹಿಯರಿಂಗ್ ನ ಮುಗಿಸ್ಬೇಕು ಅನ್ನುವಂತಹದ್ದನ್ನು ಕೂಡ ದರ್ಶನ್ ಪರ ವಕೀಲರು ಕೇಳ್ಕೋಬಹುದು. ಅಂದ್ರೆ ಈಗ ಕೆಳ ಹಂತದ ನ್ಯಾಯಾಲಯದಲ್ಲಿ ಪ್ರಕರಣದ ವಿಚಾರಣೆ ನಡೀತಾ ಇದೆ. ಪ್ರಕರಣದ ವಿಚಾರಣೆಯನ್ನು ಆದಷ್ಟು ಬೇಗ ಮುಗಿಸಿ ತೀರ್ಪನ್ನ ಕೊಡಬೇಕು ಅನ್ನುವಂಥದ್ದಕ್ಕೆ ಟೈಮ್ ಫಿಕ್ಸ್ ಮಾಡುವಂತಹ ಸಾಧ್ಯತೆಯನ್ನು ಕೂಡ ಸುಪ್ರೀಂ ಕೋರ್ಟ್ಗೆ ಮನವಿಯನ್ನ ಮಾಡ್ಕೊಳ್ಬಹುದು. ದರ್ಶನ್ ಜಾಮೀನು ರದ್ದಾಯ್ತು ಅಂದ ತಕ್ಷಣ ದರ್ಶನ್ಗೆ ಒಂದಷ್ಟು ವಾರಗಳು 15 ದಿವಸಗಳ ಕಾಲನು ಸಮಯಾವಕಾಶವನ್ನು ಸುಪ್ರೀಂ ಕೋರ್ಟ್ ಕೊಡುತ್ತೆ. ಯಾಕಂತಂದ್ರೆ ಹೋಗಿ ಶರಣ ಆಗ್ಬೇಕಾಗತ್ತೆ. ಕೆಳ ಹಂತದ ನ್ಯಾಯಾಲಯಕ್ಕೆ ಹೋಗಿ ಶರಣ ಆಗ್ಬೇಕು ಅಂತಂದ್ರೆ 1 ವಾರ ಅಥವಾ 15 ದಿವಸಗಳ ಕಾಲ ಟೈಮ್ ಅನ್ನ ಕೊಡುವಂತಹ ಸಾಧ್ಯತೆ ಇದೆ. ಮತ್ತೆ ಬೇಲ್ ರದ್ದಾಯ್ತು ಅಂತಂದ್ರೆ ದರ್ಶನ್ ಜೈಲಿಗೆ ಹೋಗುವಂತಹದ್ದು ಖಂಡಿತ ಅನ್ನುವಂತಹದ್ದು ಗೊತ್ತಾಗುತ್ತೆ. ಧನ್ಯವಾದ ಹರೀಶ್ ತಮ್ಮೆಲ್ಲ ಮಾಹಿತಿಗಾಗಿ.